ನಮಸ್ತೆ ಸ್ನೇಹಿತರೆ, ನಾವಿವತ್ತು ನಿಮಗೆ ವಾಣಿಭದ್ರ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತೀವಿ. ಇದು ಕೊಪ್ಪಳ ಜಿಲ್ಲೆ ಗಂಗಾವತಿ ಅಂತ ಪಟ್ಟಣದ ಹತ್ತಿರದಲ್ಲಿದೆ. ಅತ್ಯಂತ ಪುರಾತನವಾದ ಇದೊಂದು ದೇವಸ್ಥಾನ. ಈ ದೇವಸ್ಥಾನದ ಸುತ್ತಲೂ ಚಿಕ್ಕ ಕೊಳಗಳಿದೆ. ಸುಧಾ ತೀರ್ಥ, ಪಾಪನಾಶ ತೀರ್ಥ, ಕುಶಭಾದ್ರಿ ತೀರ್ಥ, ಪ್ರಸನ್ನ ತೀರ್ಥ ಮತ್ತು ರತ್ನ ತೀರ್ಥ ಅಂತ. ಇಲ್ಲಿ ಸ್ನಾನ ಮಾಡಿದವರಿಗೆ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ಈ ದೇವಸ್ಥಾನದ ಇನ್ನೊಂದು ವಿಶೇಷ. ಶಿವ ಮತ್ತು ಪಾರ್ವತಿಯವರು ಪಗಡೆ ಆಟ ಆಡ್ತಾಯಿದ್ರು. ಆ ಪಗಡೆಯಲ್ಲಿ ಸೋತ ಶಿವ ಈ ಸ್ಥಳಕ್ಕೆ ಬಂದು ನೆಲೆಸಿದ ಈ ದೇವಸ್ಥಾನದ ಇನ್ನೊಂದು ವಿಶೇಷ. ಇದು ಬೆಟ್ಟಗಳಿಂದ ಕೂಡಿರತಕ್ಕಂಥ ಪ್ರದೇಶ. ಇಲ್ಲಿ ಸುಮಾರು ಋಷಿಮುನಿಗಳು ತಪಸ್ಸು ಮಾಡಿ ಹೋಗಿರ್ತಕ್ಕಂಥ ಪ್ರದೇಶ. ನೀವು ನೋಡ್ಬೋದು ಈ ಕಲ್ಲಿನ ಬೆಟ್ಟಗಳಲ್ಲಿ. ಮತ್ತು ಪ್ರಾಕೃತಿಕವಾಗಿ ನಿರ್ಮಾಣವಾದ ಏಕಶಿಲಾ ನಂದಿ ಈ ದೇವಸ್ಥಾನದ ಮುಂದೆ ಇದೆ. ಅದು ಈ ದೇವಸ್ಥಾನ ಇನ್ನೊಂದು ವಿಶೇಷ. ಈ ದೇವಸ್ಥಾನದ ಅಡಿಯಲ್ಲಿ ತುಂಗಭದ್ರಾ ನದಿ ಅತ್ಯಂತ ಪ್ರಸನ್ನವಾಗಿ ಹರಿಯುತ್ತಾಳೆ. ಟೆಕ್ನಾಲಜಿ ಇಲ್ಲದೇ ಇರತಕ್ಕಂಥ ಕಾಲದಲ್ಲಿ ಈ ಕಲ್ಲಿನ ಬೆಟ್ಟವನ್ನು ಕೊರೆದು ತುಂಗಭದ್ರೆಯನ್ನು ಅತ್ಯಂತ ಸುಸೂತ್ರವಾಗಿ ಹರಿಸಲಾಗಿದೆ. ಇದು ನೋಡಲು ಅತ್ಯಂತ ಸುಂದರವಾದ ಪ್ರದೇಶ. ನೀವು ಇಲ್ಲಿ ಭೇಟಿ ಕೊಡಬೇಕಂದ್ರೆ ಗಂಗಾವತಿಗೆ ಬಂದರೆ ಅಲ್ಲಿಂದ ನಿಮಗೆ 8 ಕಿಲೋಮೀಟರ್ ದೂರದಲ್ಲಿದೆ. ನಮಸ್ಕಾರ.